ಈ ಗೋಪಿನಾಥ್ಗೆ ಮಲ್ಲೇಗೌಡ ಅಂತ ಒಬ್ಬಿದ್ದ. ವೀರಪ್ಪನ ಕಾರ್ಯಾಚರಣೆ, ವೀರಪ್ಪನ ಕತೆ ಗೊತ್ತಿತ್ತು ಅವ್ರಿಗೆ. ವಾಸುದೇವ ಮೂರ್ತಿ ಎದ್ದಾಳು ಪಾಲರ್ಗೆ ಹೆಡ್ ಹಾಕಿದ್ರು ಅವ್ರಿಗೆ. ಮಲ್ಲೇಗೌಡ ಆಗ ಗೋಪಿನಾಥಲ್ಲಿದ್ದ, ಅವ್ರು ಕಿರ್ಗಾವಲ್ನವರು, ಮಳವಳ್ಳಿ ತಾಲೂಕು ಕಿರ್ಗಾವಲ್ನವರು ಮಲ್ಲೇಗೌಡ. ಅವನು ದಕ್ಷತೆಗೆ ಮಾಡಾನೆ. ಬಟ್ ಅಲ್ಲಿರೋರು ವೀರಪ್ಪನಿಗೆ ಸಪೋರ್ಟ್ ಮಾಡಾರ ಅಂದ್ಬಿಟ್ಟು ಅನುಮಾನ ಆಯಿತು. ಮೋಹನಯ್ಯ ಇವನು ಯಾರು ವಾಸುದೇವ ಮೂರ್ತಿ ಹೊಡಿಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ಮೋಹನ್ ನಾವೇನು ಅಂದರೆ ಆ ಸೆಕ್ಷನು, ಈಗ ಆ ಬೀದಿ ಆ ಬ್ಲ್ಯಾಕ್ ಅಂತೀವಲ್ಲ, ಈ ಪಾಲರ್ ಸೆಕ್ಷನು ವಾಸುದೇವ ಮೂರ್ತಿ, ಗೋಪಿನಾಥ್ ಸೆಕ್ಷನ್ ಮಲ್ಲೇಗೌಡ ಚೇಂಜ್ ಮಾಡಿದ್ಮೇಲೆ ನಾವು ಓದದ್ದು. ಇವರಿಬ್ಬರು ಮನಸ್ಪಟ್ಟು ಪ್ರೀತಿ ವಿಶ್ವಾಸದಿಂದ ವೀರಪ್ಪನ ಹೊಡೆದಾಕವ್ರು. ವಾಸುದೇವ ಮೂರ್ತಿ ಹೊಡೆದಾಕವ, ತಪ್ಪೇನಿಲ್ಲ, ಅದೇ ಇತ್ತು, ಅದಷ್ಟೇ ಆನೆಸ್ಟ್ ಆಗಿದ್ದರು. ಮಲ್ಲೇಗೌಡರು ಒಂಥರ ನನ್ನ ಏರಿಯಾಕ್ಕೆ ನೀ ಯಾರಿಗೆ ಬರೋರು, ಇಬ್ಬರಿಗೂ ಜಗಳ ಆಗಿದೆ, ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಇವನು ಚೇಂಜ್ ಮಾಡಬೇಕು. ಇವರಿಬ್ಬರು ಒಂದಾಗಿದ್ದರೆ ಈ ಕಥೆನೇ ನಡೀತಿರ್ಲಿಲ್ಲ, ಕತೆ ಆಗಲೇ ಮುಗಿದೋಗೋದು. ವಾಸುದೇವ ಮೂರ್ತಿ ಆಮೇಲೆ ಬೇಜಾರಾಗಿ ಅವ್ರಿಗೆ ನಾವು ಹೋದ್ಮೇಲೆ ಅವ್ರಿಗೂ ಚೇಂಜ್ ಆಗಿ ಆಮೇಲೆ ಮೋಹನಯ್ಯನ ತುಂಬಿದ್ರು ಗಾರ್ಡಾಗಿ. ಹಿಂಗೆ ಘಟನೆಗಳು ಒಬ್ಬೊಬ್ರು ಬಂದು ಯಾರಿಂದಲೂ ಮುಗಿಬೇಕು. ಈಗ ನಮ್ಮ ಪಿರಿಯಡ್ಲೇ ಶ್ರೀನಿವಾಸ ಹಿಡಿಬೇಕು ಅಂತ ಆಸೆ ಇತ್ತು, ವೀರಪ್ಪನ ಮುಗಿಸ್ಬೇಕು, ಹಿಡಿದು ಬಿಡೋಣ, ಮುಗಿತಾ ಇದೆ. ಅಷ್ಟೊತ್ತಿಗೆ ತಮಿಳ್ನಾಡಿನವರು ಅವಾರ್ಡ್ ತಗೊಂಡು ನಮ್ಮ ಕರ್ನಾಟಕ ಬರಬೇಕಾದ ಅವಾರ್ಡು ಅವ್ರಿಗೋಯ್ತು. ಬಟ್ ಅವರು ಹಿಡಿದು ಅದು ಕತೆ ಏನೇನು ಹೇಳ್ತಾರೆ, ತಮಿಳ್ನಾಡವರು ಹಿಡ್ದದಲ್ಲ, ಫೈಜಾಕ್ ಸತ್ತ ಮೇಲೆ ಏನೇನು ಕತೆ ಹೇಳ್ತಾರೆ, ಅದು ಏನೇನಾಯಿತು ಘಟನೆಗಳು. ಸರ್, ನೀವು ಯಾವತ್ತಾದರೂ ವೀರಪ್ಪನ ಆನೆದಂತ ಸಾಗಾಣಿಕೆ ಮಾಡಬೇಕಾದ್ರೆ ಆನೆಗಳು ಸಾಯಿಸಿದ್ದು ಏನಾದ್ರು ನಿಮ್ಗೂ ಇದರಲ್ಲಿ ಹೋಗ್ಬೇಕಾದ್ರೆ? ಇಲ್ಲ, ಸಿಕ್ಕಿದೆ. ಒಂದು ಆಲ್ಬಮ್ಲಿದೆ ನೋಡಿ, DF ಶ್ರೀನಿವಾಸನವರು ಅವನ ಕಡೆಯವರು ಹೋಗೋದಾಗ ಆಸಿಡ್ ಹಾಕಿ ತೆಗ್ದಿದ್ದಾನೆ. ಆಸಿಡ್ ಹಾಕ್ಬಿಟ್ಟು ಹೊಡೆದ್ಬಿಟ್ಟು ಅವನು ಎಲ್ಲಿ ಮಡಗಿದ್ದೆ, ಎಲ್ಲಿ ಹೊಡೆದ್ರಿ ಅಂತ DF ಶ್ರೀನಿವಾಸ್ ಕರ್ಕೊಂಡು ಸ್ಪಾಟ್ ಹೋಗಿ ನೋಡ್ಕೊ ಬಂದಿದ್ದೀವಿ. ಆನೆ ಅಂತ ತೆಗ್ದಿರೋದು. ನಾನು 1982ನೇ ಇಸ್ವಿ 82-83 ಗೋಪಾಲ ಸ್ವಾಮಿ ಬೆಟ್ಟ ಫಸ್ಟ್ ಅಪಾಯಿಂಟ್ಮೆಂಟ್. ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿದ್ದಾಗ, ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕಣಿವೆ ಮಲ್ಲಪ್ಪನ ದೇವಸ್ಥಾನ ಅಂತ ಒಂದಿದೆ. ಕಣಿವೆ ಮಲ್ಲಪ್ಪನ ದೇವಸ್ಥಾನ ಅಂತ ಕೆಳಗಡೆ ಡೌನ್ಲಿ, ಅಲ್ಲಿ ವೀರಪ್ಪ ಪೇಸ್ಟು, ಸೋಪು, ಆನೆ ಕೊಂಬು ಹೊರದಿರೋದು ಎಲ್ಲ ನೋಡಿದ್ನು ನಾವು. ಆಗೇನು ಮಾಡಿದ್ರು, ಕೇರಳದವರು ಚಾಟಮಾರರು ಅಂತಾರೆ, ಕೇರಳದವರು ಶಿಕಾರಿ ಮಾಡಾರ ಅಂತ ನಾವು ತಿಳ್ಕೊಂಡಿದ್ದು. ನನಗೆ ಅಲ್ಲಿಂದ ಕುಶಾಲನಗರ ಟ್ರೈನಿಂಗ್ಗೆ ಪೋಸ್ಟ್ ಆಯಿತು. ಆಗ ಒಬ್ಬ ನನ್ನ ಸ್ಟಾಫ್ನ ಹೊಡೆದಾಕ್ಬಿಟ್ಟ ವೀರಪ್ಪ ಅಲ್ಲಿ ಬತ್ತಿದ್ದಂತೆ, ಇಂದ ಅಲ್ಲೆಲ್ಲ ಆನೆ ಹೊಡಿತಿದ್ದ. ನಂಗೆ ಆಮೇಲೆ ಸರ್ ನಿಮ್ಮ ವಾಚರ್ನ ಹೊಡೆದಾಕ್ಬಿಟ್ಟ ವೀರಪ್ಪನಂತ. ಇವನು ಹುಡುಗ, ನಾನು ಆಗ ಚಾಟಮಾರು ಆನೆ ಕೇರಳ ಬಾರ್ಡರ್ ತಾನೆ, ಕೇರಳದವ್ರು ಹೊಡೆದಾಕರ ಅಂತ ನಮ್ಗೆ ಆಗ ವೀರಪ್ಪ ಅಲ್ಲೆಲ್ಲ ಕಾರ್ಯಾಚರಣೆ ಶಿಕಾರಿ ಮಾಡೋದು ಈ ಕಡೆ ಅದು. ಬಟ್ ಏನಪ್ಪ ಅಂದರೆ ವೀರಪ್ಪಂದು ಒಬ್ಬನೇ ತಿಂತಿರ್ಲಿಲ್ಲ, ಸಮಪಾಲು ಸಮಬಾಳು ಅಂತಾರಲ್ಲ, ಹಂಚಿಕತೆ. ಅದರಿಂದ ಅಷ್ಟೇನೇನು ಅವನು ಬಚಾವದ, ಮೋಸ ಮಾಡಲಿಲ್ಲ ಯಾರಿಗೂ, ಎಲ್ಲರ ಜೊತೆ ಚೆನ್ನಾಗಿದ್ದ. ಆಮೇಲೆ ವೀರಪ್ಪ ಒಂದೇ ಕಡೆ ಮಲಗ್ತಿರ್ಲಿಲ್ಲ, ಅವನಿಗೆ ಸಪ್ರೇಟು. ಹ್ಯಾಂಗೇ ಆದರೂ ಒಂದು ಕಡೆ ಆದರೂ ವೀರಪ್ಪನೇ ಸಪ್ರೇಟ್ ಮಲಗ್ತಾ ಇದ್ದ. ಅವನು ನನ್ನ ಆಲ್ಬಮ್ಲಿದ್ದಾನೆ. ಇದು ಮಾಂಸ ನೇತಾಕಿರೋದು, ಅದು ಆಮೇಲೆ ಮಸಾಲು 1-2 ಬಿಂದಿಗೆಲಿ ಕಾಡೊಳಗೆ ಅರೆದು